ಏನಿರಲಿಲ್ಲ ಆವಾಗಲೂ ಹಂಗೆ ಇದೆ, ಇವಾಗ ಎಲ್ಲ ಇದ್ದರೂ ಹಂಗೆ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತು ಯಾವುದು ಶಾಶ್ವತ ಇಲ್ಲ. ಅದು ಶಾಶ್ವತ ಇರಲಿಲ್ಲ, ಇದು ಶಾಶ್ವತ ಇಲ್ಲ, ನಾಳೆ ಬರೋದು ಶಾಶ್ವತ ಅಲ್ಲ. ನಿಮ್ಮದು ಕಷ್ಟ ಬರುತ್ತೆ. ಆ ಕಷ್ಟದಲ್ಲಿ ನೀವು ಕಾನ್ಫಿಡೆಂಟಾಗಿ ಬಂದಿದ್ದು ಮಾಡೋದು ಕೆಲಸ ನಿಯತ್ತಾಗಿದ್ದರೆ, ನೀವು ಮಾಡೋದು ಯಾವುದಾದ್ರೂ ಕೆಲಸ ಇರಲಿ, ನೀವು ದೇವ್ರ ಭಕ್ತಿನೂ, ನಾನು ಹೋಗಿ ದೇವಸ್ಥಾನದಲ್ಲಿ 2 ತೆಂಗಿನಕಾಯಿ ಹೊಡಿತೀನಿ, ತೆಂಗಿನಕಾಯಿ ಹೊಡೆದು ಒಂದು 5 ದಾರ ಹೂವು ಹಾಕ್ತೀನಿ, ನನಗೆ ಎಲ್ಲ ಕೊಟ್ಬಿಡು ಅಂತ ನಾವು ಹೋಗಿ ಬೇಡಿಕೆ ಮಾಡೋಕ್ಕಿಂತ ಅವ್ನಿಗೆಲ್ಲ ಗೊತ್ತಿದೆ. ಆ ಪರಮಾತ್ಮನಿಗೆ ನೀವು ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಸ್ಥಿತಿಯಲ್ಲಿ ಕೊಡಬೇಕಂತ ಅವ್ನಿಗಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ. ನಾವು ಹೋಗಿ ಯಾವಾಗಲೂ ಅದೇ ಕೇಳ್ತೀವಿ. ನನ್ನ ಪ್ರಕಾರ ನಿಮ್ಗೆ ಅನಿಸುತ್ತಾ, ಹೋಗಿ ನಾವು ದೇವಸ್ಥಾನದಲ್ಲಿ ಕೇಳ್ತಾ ದೇವ್ರು ಕೊಡ್ತಾ ನಮಗೆಲ್ಲ ಗೊತ್ತಿದೆ ಯಾವಾಗ ಏನು ಕೊಡಬೇಕು ಅಂತ. ನಾವು ಮಾಡಬೇಕಾಗಿರೋದು ಭಕ್ತಿ. ಹೋಗಿ ದೇವಸ್ಥಾನದಲ್ಲಿ ಏನಂತ ಕೇಳಬೇಕಂದ್ರೆ, ಈ ಜೀವನ ಕೊಟ್ಟಿದೆಯಲ್ಲ, ಈ ಜೀವನ ಕೊಟ್ಟಿದೆಯಾ, ಈ ಜೀವನ ಜೊತೆ ಏನು ಕಷ್ಟ ಬರುತ್ತೆ ಆ ಕಷ್ಟ ತೊಳಕ್ಕೆ ಶಕ್ತಿ ಒಂದು ಕೊಟ್ಟರೆ ಆಯ್ತಲ್ಲ ನಮಗೆ. ಅದು ಒಂದು ಕೊಟ್ಟರೆ ನಾವು ಎಲ್ಲ ಕಡೆ ಸಾಧಿಸ್ಕೋಬೋದು. ಅಂದರೆ ನಾವು ಇವಾಗ ಎಲ್ಲ ರೀತಿಯಲ್ಲಿ ನಮ್ಮ ಹತ್ರ ಒಂದು ಮೆಟೀರಿಯಲಿಸ್ಟಿಕಲ್ ಲೈಫ್ ಆಗಿಬಿಟ್ಟಿದೆ. ನೀನೇನು ಕೊಟ್ಟರೆ ನಾನೇನು ಕೊಡ್ತೀನಿ, ನಾನೇನು ಕೊಟ್ಟರೆ ನೀನೇನು ಕೊಡ್ತೀಯ, ಆ ಥರ ಆಗಿಬಿಟ್ಟಿದೆ. ಸೊ ಕಷ್ಟಗಳು ಬಂತು, ಭಾಳ ಕಷ್ಟಗಳು ಲೈಫಲ್ಲಿ ಬಂತು. ಬಟ್ ಆ ಕಷ್ಟ ನನ್ನ ಕಷ್ಟ ಅಂತ ತಗೊಳ್ಳಿಲ್ಲ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಯಾವಾಗಲೂ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಮುಂದೆ ಹೋಗ್ತೀನಿ. ಆವಾಗಿಂದನು ಏನಿರಲಿಲ್ಲ ಆವಾಗಲೂ ಹಂಗೆ ಇದೆ, ಇವಾಗ ಎಲ್ಲ ಇದ್ದರೂ ಹಂಗೆ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತು ಯಾವುದು ಶಾಶ್ವತ ಇಲ್ಲ, ಅದು ಶಾಶ್ವತ ಇರಲಿಲ್ಲ, ಇದು ಶಾಶ್ವತ ಇಲ್ಲ, ನಾಳೆ ಬರೋದು ಶಾಶ್ವತ ಅಲ್ಲ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್. ಎಸ್, ಇದರಲ್ಲಿ ಏನು ಶಾಶ್ವತ ಇರುತ್ತೆ ಗೊತ್ತಾ? ನೀವು ಮಾಡಿರೋದು ಕರ್ಮ, ನೀವು ಮಾಡಿರೋದು ಧರ್ಮ, ನೀವು ಮಾಡಿರೋದು ನಿಯತ್ತು, ಈ 3 ನಿಮ್ದು ಕರೆಕ್ಟಾಗಿದ್ದರೆ ಇದು ಖಂಡಿತ ಶಾಶ್ವತ ಆಗಿರುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.